ಹಾಯ್ ನಮಸ್ತೆ, ನಾನು ವಿನಯ್ ಭಟ್. ಇವತ್ತು ನಾನು ಸುದರ್ಶನ ಮಂಡಲವನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕೆ ನಾನು ಕೆಲವೊಂದು ಬಣ್ಣಗಳನ್ನು ತೊಗೊಂಡಿದ್ದೇನೆ. ಹಾಗೆ ಅದನ್ನು ಬಣ್ಣ ಹಾಕಲಿಕ್ಕೆ ಜರಡಿ ಅಥವಾ ಅದಕ್ಕೆ ಕುಟ್ಕುಟಿ ಅಂತ ಹೇಳ್ತೀವಿ, ಅದನ್ನು ತೊಗೊಂಡಿದ್ದೇನೆ. ಹಾಗೆ ವೃತ್ತ ಹಾಕಲಿಕ್ಕೆ ಒಂದು ದಾರವನ್ನು ತೊಗೊಂಡಿದ್ದೇನೆ. ಮೊದಲಾಗಿ ಎರಡೂ ಕಡೆಯಿಂದ ದಾರವನ್ನು ಸುತ್ತುಕೊಳ್ಬೇಕು ಕೈಗೆ. ಆಂಧ್ರದಲ್ಲಿ ಯಾಕೆ ಅಂದರೆ ಮೊದಲನೇ ವೃತ್ತ ಸಣ್ಣದಾಗಿ ಬರಬೇಕು. ಅದಕ್ಕೋಸ್ಕರವಾಗಿ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಆ ಸೈಜಿಗೆ ದಾರವನ್ನು ಮಡಿಸ್ಕೊಳ್ಬೇಕು. ಮೊದಲಾಗಿ ಒಂದು ಪಾಯಿಂಟ್ ಮಾಡ್ಕೊಳ್ಬೇಕು. ಅದನ್ನು ಸೆಂಟ್ರಾಗಿ ಇಟ್ಕೊಂಡು ಒಂದು ಸರ್ಕಲ್ನ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಸರ್ಕಲ್ನ ಹಾಕ್ಕೊಳ್ಬೇಕು. ಹಾಗೆ ಇದೇ ರೀತಿಯಾಗಿ ಎರಡನೇ ಸರ್ಕಲ್ನು ಕೂಡ ಹಾಕ್ಕೊಳ್ಬೇಕು. ಇಲ್ಲಿ 8 ದಳ ಬರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಮೂರನೇ ಸರ್ಕಲ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಬೇಕು. ಇವಾಗ ವೃತ್ತ ರೆಡಿ ಆಯಿತು. ಆ ನಂತರದಲ್ಲಿ ಮೊದಲು ಷಟ್ಕೋನವನ್ನು ಹಾಕ್ಕೊಳ್ಬೇಕು. ಆ ಮೊದಲನೇ ವೃತ್ತದೊಳಗೆ ಷಟ್ಕೋನವನ್ನು ಬಿಡಿಸ್ಕೊಳ್ಬೇಕು. ಹೀಗೆ ಎಲ್ಲ ಮೂಲೆಗಳನ್ನು ಸೇರಿಸಿದಾಗ ಅದು 6 ಕೋನ ಷಟ್ಕೋನ ಆಗುತ್ತೆ. ಷಟ್ಕೋನ ಬಿಡಿಸಿ ನಂತರದಲ್ಲಿ ಸ್ವಲ್ಪ ಸರಿಯಾಗಿ ಮಾಡ್ಕೊಳ್ಬೇಕು ಮೂಲೆಗಳನ್ನು. ಆಂಧ್ರದಲ್ಲಿ ಈಗ 4 ಎರಡನೇ ಸರ್ಕಲ್ನಲ್ಲಿ 4 ನಾವು ಪ್ರತ್ಯೇಕ ಮಾಡ್ಕೊಳ್ಬೇಕು. 4 ಭಾಗಗಳಾಗಿ. ಆಂಧ್ರದಲ್ಲಿ ಆ 4 8 ಭಾಗ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಪುನಃ ಈಗ ದಳ ಬಿಡಿಸೋದು ಆ ಇದೆರಡರ ಮಧ್ಯ ಈ ರೀತಿಯಾಗಿ ಸೆಂಟ್ರ್ ತೊಗೊಂಡು ಆ ಸೆಂಟ್ರ್ ಏನು ಪಾಯಿಂಟ್ ಇದೆ ಅದನ್ನು ಸೇರಿಸಬೇಕು. ಆವಾಗ ದಳ ಆಗುತ್ತೆ. ಈ ರೀತಿಯಾಗಿ ದಳಗಳನ್ನ ಬಿಡಿಸ್ಕೊಳ್ಬೇಕು. ಆಂಧ್ರದಲ್ಲಿ ಬಣ್ಣವನ್ನು ತುಂಬಬೇಕು. ನಾನು ಸಣ್ಣ ಜರಡಿಯಿಂದ ಮೊದಲನೇ ಷಟ್ಕೋನಕ್ಕೆ ಬಣ್ಣವನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ನೀವು ಬಣ್ಣ ಹಾಕುವಾಗ ಈ ಡಾರ್ಕು ಲೈಟು ಈ ರೀತಿ ಕಾಂಬಿನೇಷನ್ ಹಾಕಿದಾಗ ಮಂಡಲ ಅಥವಾ ಏನು ನೀವು ಯಾವ ಚಿತ್ರ ಬಿಡಿಸ್ತೀರ ಅದು ಹೈಲೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಈಗ ಡಾರ್ಕ್ ಕೆಂಪನ್ನು ಹಾಕಿದ್ದೀನಿ. ಒಳಗಡೆ ಸ್ವಲ್ಪ ಲೈಟ್ ಕಲರ್ ಇರಲಿ ಅಂಥೇಳಿ ಹಳದಿ ಕಲರನ್ನು ಉಪಯೋಗಿಸಿದ್ದೀನಿ. ಅದು ಸ್ವಲ್ಪ ದೊಡ್ಡ ಜರಡಿಯಲ್ಲಿ ಚೆನ್ನಾಗಿ ಬೀಳುತ್ತೆ. ಅದಕ್ಕೋಸ್ಕರವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸಿದ್ದೇನೆ. ಈ ರೀತಿಯಾಗಿ ಹಳದಿ ಬಣ್ಣವನ್ನು ಹಾಕ್ಕೊಂಡಿದ್ದೇನೆ. ಆ ನಂತರದಲ್ಲಿ ಆ ಷಟ್ಕೋನದ ಹೊರಗಡೆ ಏನು ಖಾಲಿ ಜಾಗ ಇದೆ ಅದಕ್ಕೆ ಗ್ರೀನನ್ನು ತಗೊಂಡಿದ್ದೀನಿ. ಪುನಃ ಸಣ್ಣ ಜರಡಿಯಿಂದ ಹಸಿರು ಬಣ್ಣವನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಮೊದಲನೇ ಸರ್ಕಲ್ ಪೂರ್ತಿಯಾಯಿತು. ಇವಾಗ ಜೀವರೇಖೆಯನ್ನು ಹಾಕಬೇಕು. ಜೀವರೇಖೆ ಅಂತಂದರೆ ಕೆಲವೊಬ್ಬರು ರಂಗೋಲಿಯಲ್ಲಿ ಕೂಡ ಹಾಕ್ತಾರೆ. ಇನ್ನು ಕೆಲವರು ಈ ಕಪ್ಪು ಮಿಕ್ಸ್ ಕಲರ್ ಪುಡಿ ಬರುತ್ತಲ್ವ ಅದರಲ್ಲೂ ಕೂಡ ಹಾಕ್ತಾರೆ. ಈ ಜೀವರೇಖೆ ಅಂತಂದರೆ ನಾವು ಮೊದಲು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಬಣ್ಣ ಹಾಕಿದಾಗ ಪುನಃ ಅದನ್ನು ಯಥಾ ಪ್ರಕಾರವಾಗಿ ಬಿಡಿಸುವಂಥದ್ದೇ ಜೀವರೇಖೆ. ಜೀವರೇಖೆಯನ್ನು ಹಾಕಿದಾಗ ಸ್ವಲ್ಪ ಎದ್ದು ಕಾಣಿಸುತ್ತೆ, ಮಂಡಲ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯ ಜೀವರೇಖೆಯನ್ನು ಹಾಕ್ಕೊಳ್ಬೇಕು. ಆನಂತರದಲ್ಲಿ ಈ 8 ದಳಕ್ಕೆ ಕೆಂಪು ಬಣ್ಣವನ್ನು ನಾನು ಹಾಕ್ತಾಯಿದ್ದೀನಿ ಆ ದೊಡ್ಡ ಜರಡಿಯ ಸಹಾಯದಿಂದ. ಇದೇ ರೀತಿಯ ಬಣ್ಣ ಹಾಕಬೇಕು ಅಂತ ಏನು ನಿಯಮ ಇಲ್ಲ. ಆದರೆ ನಿಮ್ಮ ಇಚ್ಛಾನುಸಾರ ಯಾವ್ದು ಬೇಕಾದರೂ ಹಾಕ್ಬೋದು. ಇದು ಕೆಂಪಾಗಿರೋದ್ರಿಂದ ಸ್ವಲ್ಪ ಒಳ್ಳೆ ಲುಕ್ ಕೊಡುತ್ತೆ. ಅದಕ್ಕೋಸ್ಕರವಾಗಿ ಕೆಂಪು ಬಣ್ಣವನ್ನು ಹಾಕಿದ್ದೀನಿ. ಈ ರೀತಿ ಬಣ್ಣವನ್ನು ತುಂಬಿ ಆ ನಂತರದಲ್ಲಿ ಪುನಃ ಆ ಸರ್ಕಲ್ನ ಅದಕ್ಕೆ ಜೀವರೇಖೆಯನ್ನು ಹಾಕಬೇಕು. ಸರ್ಕಲ್ಗೆ ಯಾವುದೇ ಮಂಡಲ ಹಾಕಿದರೂ ಕೂಡ ಅದಕ್ಕೆ ಜೀವರೇಖೆ ತುಂಬ ಮುಖ್ಯವಾದದ್ದು. ಯಾಕೆಂದರೆ ಆ ಮಂಡಲವನ್ನು ಒಳ್ಳೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಮಾಡೋದೇ ಜೀವರೇಖೆ. ಅಂತರಲ್ಲಿ ಆ ಅಷ್ಟದಳದ ಹೊರಗಿನ ಏನು ಖಾಲಿ ಜಾಗಕ್ಕೆ ನಾನು ನೀಲಿ ಬಣ್ಣವನ್ನು ಹಾಕ್ತಾಯಿದ್ದೀನಿ. ಅದು ಸಣ್ಣ ಕುಟಿಯ ಸಹಾಯದಿಂದ ಸಣ್ಣ ಜರಡಿಯಿಂದ ನೋಡ್ತಾ ಇರ್ಬೋದು. ನೋಡಿದ್ರಲ್ವ ಈ ರೀತಿಯಾಗಿ ನಾನು ನೀಲಿ ಬಣ್ಣವನ್ನು ತುಂಬಿದ್ದೀನಿ. ಪುನಃ ಈ ನೀಲಿ ಬಣ್ಣ ಹಾಕಿದ ನಂತರದಲ್ಲಿ ಪುನಃ ಏನು ಆ 8 ದಳಗಳಿದ್ದಾವಲ್ವ
ಅದಕ್ಕೂ ಕೂಡ ಜೀವರೇಖೆಯನ್ನು ಬಿಡಿಸಬೇಕು. ಈ ಪ್ರಕಾರವಾಗಿ ಹೀಗೆ ಎಂಟು ಕಡೆ ಈ ರೀತಿ ಜೀವರೇಖೆಯನ್ನು ಹಾಕ್ಕೊಳ್ಬೇಕು. ಆ ನಂತರದಲ್ಲಿ ಪುನಃ ಈ ಮೂರನೇ ಸರ್ಕಲ್ ಏನಿದೆ ಅದರಲ್ಲಿ 16 ದಳಗಳು ಬರಬೇಕು. 16 ದಳ ಹೇಗೆ ಮಾಡೋದು ಅಂತಂದರೆ, ಆ 4 ಗೆರೆ ಮೊದಲು ಇಡೀ ಆ ಸರ್ಕಲನ್ನು 4 ಪಾರ್ಟಿಷನ್ ಮಾಡ್ಕೊಳ್ಬೇಕು. ಆ 4ಅನ್ನು ಪುನಃ ಅರ್ಧ ತೊಗೊಂಡು ಹಾಕಿದಾಗ 8 ಆಗುತ್ತೆ. ಅದರಲ್ಲಿ ಪುನಃ ಅರ್ಧ ಮಾಡಿದಾಗ 16 ಆಗುತ್ತೆ. ನೋಡಿ, 4 ಭಾಗ, 2ರ ಅರ್ಧ, ಅದು ಒಂದೊಂದರೆ 4 ಗೆರೆ ಲೆಕ್ಕದಲ್ಲಿ 4 ಗೆರೆಯಿಂದ 16 ಆಯಿತು. ಈ ರೀತಿಯ 16 ಈ ರೀತಿಯಾಗಿ ದಳಗಳನ್ನು ಬಿಡಿಸಿಕೊಳ್ಳಬೇಕು. ಇದು ಸುದರ್ಶನ ಚಕ್ರ ತಿರುಗುವ ರೀತಿಯಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರವಾಗಿ ನಾನು ಈ ರೀತಿಯಾಗಿ ಬಿಡಿಸಿದ್ದೀನಿ. ಪುನಃ ಆ ಮೂಲೆಗಳನ್ನು ಇದಕ್ಕೆ ಜೋಡಿಸಿಕೊಳ್ಬೇಕು. ನಾನಿವಾಗ ಮ್ಯಾಂಗೋ ಹಳದಿ ಬಣ್ಣವನ್ನು ಹಾಕ್ತಾ ಇದ್ದೀನಿ. ಹೀಗೆ ಈ ಪ್ರಕಾರವಾಗಿ 16 ದಳಗಳಿಗೆ ಬಣ್ಣ ತುಂಬಿಸಿದ ನಂತರದಲ್ಲಿ ಈಗ 2ನೇ ಸರ್ಕಲ್ಲಿಗೆ ಜೀವರೇಖೆಯನ್ನು ಹಾಕ್ಕೊಳ್ಬೇಕು. ಈ ಪ್ರಕಾರವಾಗಿ ಹಾಕ್ಕೊಂಡಾದಮೇಲೆ ಪುನಃ ಆ ಹೊರಗಿನ 16 ದಳದ ಹೊರಗಡೆ ಏನು ಖಾಲಿ ಜಾಗ ಇದೆ ಅದಕ್ಕೆ ಪುನಃ ಬಣ್ಣವನ್ನು ಹಾಕ್ಕೊಳ್ಬೇಕು. ನಾನು ಇವಾಗ ಅದಕ್ಕೆ ಹಸಿರು ಬಣ್ಣವನ್ನು ತುಂಬ್ತಾ ಇದ್ದೀನಿ. ನಂತರದಲ್ಲಿ ಜೀವರೇಖೆಯನ್ನು ಹಾಕಬೇಕು. ಆ 16 ದಡಗಳಿಗೆ ಜೀವರೇಖೆಯನ್ನು ಬಿಡಿಸಬೇಕು. ನಂತರದಲ್ಲಿ 3 ಬರುತ್ತೆ, ಸತ್ವ, ರಜ ಹಾಗೂ ತಮ ಅಂಥೇಳಿ. ಅದನ್ನು ನಿಮ್ಮ ಇಷ್ಟ ಯಾವ ಕಲರ್ ಬೇಕಾದ್ರೂ ಹಾಕಬಹುದು. ನಾನಿವಾಗ ಕಪ್ಪನ್ನು ಮೊದಲು ಹಾಕ್ತಾಯಿದ್ದೀನಿ. ಆ ನಂತರದಲ್ಲಿ ಹಳದಿಯನ್ನು ಹಾಕ್ತಾಯಿದ್ದೀನಿ. ಮ್ಯಾಂಗೋ ಎಲ್ಲೋ ಅಂತ ಹೇಳ್ತಾರೆ ಈ ಬಣ್ಣಕ್ಕೆ. ಇದ್ರ ಮಧ್ಯ ಕೆಂಪು ಬಣ್ಣವನ್ನು ಹಾಕ್ತಾಯಿದ್ದೀನಿ. ಆವಾಗ ಇದೊಂಥರ ಉರಿಯುವ ಜ್ವಾಲೆಯ ಒಂದು ಎಫೆಕ್ಟ್ ಕೊಡುತ್ತೆ. ಇವಾಗ ಆ ಕೈಯಿಂದ ನಾನು ಅದನ್ನು ಅರ, ಅಂದರೆ ಇದಕ್ಕೆ ಅರ ಅಂತ ಹೇಳ್ತಾರೆ, ಈ ರೀತಿ ಮಾಡ್ತಾ ಬಂದಾಗ ಕೊನೆಯಲ್ಲಿ ಇದು ಚಕ್ರ ಮಹಾವಿಷ್ಣುವಿನ ಕೈಲಿರುವಂತಹ ಸುದರ್ಶನ ಚಕ್ರ ತಿರುಗ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸುತ್ತೆ. ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸುತ್ತೆ. ಈ ಮಂಡಲವನ್ನು ಇನ್ನೂ ಬೇರೆ ಬೇರೆ ರೀತಿಯಾಗಿ ಹಾಕಬಹುದು. ಈಗ ನಾನು ಹಾಕಿರೋಂಥ ಮಂಡಲದಲ್ಲಿ ನಿಮಗೇನಾದ್ರು ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಕೇಳಿ, ನಾನು ಹೇಳ್ಕೊಡ್ತೀನಿ ನಿಮಗೆ. ಇನ್ನೂ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.